ಹಲೋ ಗೈಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಡೇ 1 ಈಗ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ. ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದೆ. ಬಟ್ ನಮ್ಮ ಟೀಮ್ ಇಂಡಿಯಾ ಅದ್ಭುತವಾಗಿ ಇನ್ನಿಂಗ್ಸ್ ಆರಂಭಿಸಿದೆ. ಟೀಮ್ ಇಂಡಿಯಾ ಮೊದಲ ಡೇನೇ ಈಗ ಆರ್ಭಟ ಅಂತ ಹೇಳ್ಬೋದು. ಆದರೆ ಇಂಗ್ಲೆಂಡ್ ತಂಡ ಈಗ ತತ್ತರಿಸಿ ಹೋಗಿದೆ. ಮೊದಲ ದಿನದ ಹೈಲೈಟ್ಸ್ ಹೇಗೆ ನೋಡೋದಾದರೆ ನೋಡ್ಬೋದು. ಮೊದಲು ಬ್ಯಾಟಿಂಗ್ ಮಾಡಿ ನಮ್ಮ ಟೀಮ್ ಇಂಡಿಯಾ 86 ಓವರ್ ಆಡಿದೆ. ಅಂದರೆ 5 ವಿಕೆಟ್ ಕಳೆದುಕೊಂಡು ನಾವು 326 ರನ್ ಗಳಿಸಿದ್ವಿ. ಟೀಮ್ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಅವರು 10 ರನ್ ಹೊಡೆದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಒಂದು ಭರ್ಜರಿಯಾದ ಶತಕ ಬಾರಿಸಿದರು. 131 ರನ್ ಆಡಿದರು. 3 ಸಿಕ್ಸ್ ಮತ್ತು 14 ಫೋರ್ ಕೂಡ ಸೇರಿದ್ವು. ಶುಭ್ಮನ್ ಗಿಲ್ ಮತ್ತೆ ಶೂನ್ಯಕ್ಕೆ ಔಟ್ ಆದರೆ ರಜತ್ ಪಾಟಿದಾರ್ 5, ರವಿ ಜಡೇಜಾ ಕೂಡ ಅಜಯ 110 ರನ್ ಗಳಿಸಿದ್ದಾರೆ. 9 ಫೋರ್ ಮತ್ತು 2 ಭರ್ಜರಿಯಾದ ಸಿಕ್ಸರ್ ಗಳಿಸಿದ್ದಾರೆ. ಡೆಬ್ಯೂ ಆಟಗಾರ ಸರ್ಫರಾಜ್ ಖಾನ್ ಕೂಡ 62 ರನ್ ಗಳಿಸಿ ಔಟ್ ಆದರು. ಇವರು 9 ಫೋರ್ ಮತ್ತು 1 ಸಿಕ್ಸರ್ ಕೂಡ ಗಳಿಸಿದ್ದಾರೆ. ಟೀಮ್ ಇಂಡಿಯಾ ನಾಳೆಗೆ ಈಗ ರವೀಂದ್ರ ಜಡೇಜಾ 110 ರನ್ ಇಂದು ಬ್ಯಾಟಿಂಗ್ ಕೈಗೊಂಡಿದ್ದರೆ ಅವರ ಜೊತೆ ಕುಲ್ದೀಪ್ ಯಾದವ್ ಈಗ 1 ರನ್ ಗಳಿಸಿ ಔಟ್ ಆಗದೆ ಉಳಿದಿದ್ದಾರೆ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ನಾಳೆ ಏನಪ್ಪ ಅಂದರೆ ಇಬ್ಬರೇ ಇದ್ದರೆ ಈಗ 4 ಗುರಿ ದಾಟ್ಬೋದು. ಹೀಗಾಗಿ ನಾವು ಇಂಗ್ಲೆಂಡ್ ತಂಡಕ್ಕೆ ಒಂದು ಬೃಹತ್ ಗುರಿ ನೀಡಿ ಅವ್ರನ್ನ ಇನ್ನಿಂಗ್ಸ್ನಿಂದ ಕೂಡ ಇಲ್ಲಿ ಆಲ್ಔಟ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಬಟ್ ನಾಳೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಡೇ 1 ಕಂಪ್ಲೀಟ್ ಆಗಿ ನಮ್ಮ ಟೀಮ್ ಇಂಡಿಯಾ ಆರ್ಭಟವನ್ನು ಆರಂಭಿಸಿದೆ. ರೋಹಿತ್ ಶರ್ಮಾ ಮತ್ತು ಜಡೇಜಾ, ಸರ್ಫರಾಜ್ ಖಾನ್ ಅವರು ಅದ್ಭುತವಾಗಿ ಇನ್ನಿಂಗ್ಸ್ ಆರಂಭಿಸಿದರು. ಜಡೇಜಾ 110 ಹೊಡೆದರೆ ರೋಹಿತ್ ಶರ್ಮಾ ಶತಕ ಗಳಿಸಿ ಮಿಂಚಿದರು. ಈ ಮೂಲಕ ಟೀಮ್ ಇಂಡಿಯಾ ಆರ್ಭಟ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.